ಹಲೋ ಎವ್ರಿವನ್. ಗಣೇಶ ಚತುರ್ಥಿ ಹತ್ರ ಬರ್ತಾ ಇದೆ. ಸೊ ಗಣೇಶನ್ಗೆ ಇಷ್ಟವಾದ ಮೋದಕ ಮಾಡಿಲ್ಲ ಅಂದರೆ ಹೇಗೆ ಹೇಳಿ. ಹಾಗಾಗಿ ಇವತ್ತು ಮೋದಕನ ಮಾಡ್ತಾ ಇದ್ದೀನಿ. ಆದರೆ ಈ ಮೆಥಡಲ್ಲಿ ಯಾರು ಟ್ರೈ ಮಾಡಿರಲ್ಲ ಅನ್ಕೊತೀನಿ. ಸೊ ಹಾಗಾಗಿ ಸ್ಕಿಪ್ ಮಾಡಿದೆ ನೋಡಿ. ಇದ್ರ ಜೊತೆಗೆ ನಾನು ನಿಮಗೆ ತಿಂಗಳಕ್ಕೊಮ್ಮೆ ಬರೋ ಸಂಕಷ್ಟಿ ವ್ರತದ ಬಗ್ಗೆ ಸಹ ಮಾಹಿತಿನ ಕೊಡ್ತೀನಿ. ಸೊ ಇನ್ನೂ ತಡ ಮಾಡದೆ ರೆಸಿಪಿನ ಸ್ಟಾರ್ಟ್ ಮಾಡೋಣ. ವೆಲ್ಕಮ್ ಟು ದೇಸಿ ಈಟ್ ದೇಸಿ ಲವ್ ದೇಸಿ. ಹೇಗಿದ್ದೀರಾ ಎಲ್ಲರೂ? ಓಕೆ, ಮೊದಲಿಗೆ ಕಾಯಿ ತುರಿನ ತೆಕ್ಕೊಳ್ಳೋಣ. ಸೊ ಕೊಬ್ಬರಿನ ನೀವು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಈ ರೀತಿಯಲ್ಲಿ ಕಾಯಿ ತುರಿನ ತೆಕ್ಕೊಳ್ಳಿ. ಆಗ ಸ್ಟಫಿಂಗ್ ಏನು ಮಾಡ್ಕೊಳ್ತೀವಲ್ಲ, ತುಂಬಾ ಅಂದರೆ ತುಂಬಾನೇ ಟೇಸ್ಟಿಯಾಗುತ್ತೆ. ಓಕೆ, ಕಾಯಿನ ತುರ್ಕೊಂಡಿದ್ದಾಯ್ತು. ರೆಸಿಪಿನ ಕಂಟಿನ್ಯೂ ಮಾಡೋಕೆ ಮುಂಚೆ ನಿಮ್ಮ ಹತ್ರ ಒಂದು ಸ್ಪೆಷಲ್ ರಿಕ್ವೆಸ್ಟ್. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ. ಕೊಬ್ಬರಿನ ತೆಕ್ಕೊಂಡಿದ ನಂತರ ಚಿಪ್ಪನ್ನ ಬಿಸಾಕಕ್ಕೆ ಹೋಗ್ಬೇಡಿ. ಯಾಕೆ ಅಂದರೆ ನೆಕ್ಸ್ಟ್ ಇದೇ ಚಿಪ್ಪಲ್ಲಿ ನಾವು ರೆಸಿಪಿನ ಕಂಟಿನ್ಯೂ ಮಾಡ್ತೀವಿ. ಹಾಗಾಗಿ ಇದನ್ನು ಹಾಗೆ ಇಟ್ಕೊಳ್ಳಿ. ಓಕೆ, ಸ್ಟಫಿಂಗ್ನ ಮಾಡ್ಕೊಳ್ಳೋಣ. ಸೊ ಮೊದಲಿಗೆ ಒಂದು ಪ್ಯಾನ್ಗೆ 2 ಸ್ಪೂನಷ್ಟು ತುಪ್ಪನ ಹಾಕಿ ಅದರಲ್ಲಿ ನಾವು ಗೋಡಂಬಿ ಹಾಗೆ ಬಾದಾಮಿನ ಫ್ರೈ ಮಾಡ್ಕೊಳ್ಳೋಣ. ನಿಮ್ಗೆ ಇಷ್ಟ ಆದ ಡ್ರೈ ಫ್ರೂಟ್ಸ್ನ ನೀವು ತೊಗೋಬೋದು. ನಾನಿಲ್ಲಿ ಬಾದಾಮಿ ಹಾಗೆ ಗೋಡಂಬಿನ ತೊಗೊಂಡಿದ್ದೀನಿ. ಬಾದಾಮಿ ಹಾಗೆ ಗೋಡಂಬಿ ಲೈಟ್ ಗೋಲ್ಡನ್ ಬ್ರೌನ್ ಬರ್ತಿದ್ದ ಹಾಗೆ ಇದಕ್ಕೆ ನಾವು ಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳೋಣ. ಸೊ ಈ ಸ್ಟಫಿಂಗ್ನ ಮಾಡ್ಕೋಬೇಕಾದ್ರೆ ನೀವು ಸ್ಟವ್ನ ಲೋ ಫ್ಲೇಮಲ್ಲೇ ಇಡಿ. ಓಕೆ, ಈಗ ಇದನ್ನ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆದರೆ ತುಂಬಾ ಹೊತ್ತು ಫ್ರೈ ಮಾಡೋಕೆ ಹೋಗಬೇಡಿ, ಅದರಲ್ಲಿರೋ ಮಾಯಿಶ್ಚರ್ ಎಲ್ಲ ಹೋಗ್ಬಿಡುತ್ತೆ. ಜಸ್ಟ್ ಒಂದು ಮಿಕ್ಸ್ ಮಾಡ್ತಿದ್ದ ಹಾಗೆ ಇದಕ್ಕೆ ನಾವು ಬೆಲ್ಲನ ಆ್ಯಡ್ ಮಾಡೋಣ. ಸೊ ಮೆಜರ್ಮೆಂಟ್ ಹೇಳಬೇಕು ಅಂದರೆ 1 ಕಪ್ಪಷ್ಟು ಕಾಯಿ ತುರಿಗೆ ನೀವು 1/4 ಕಪ್ಪಷ್ಟು ಬೆಲ್ಲನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಸಿಹಿ ಹೆಚ್ಚು ಬೇಕು ಅನ್ನೋರಿಗೆ ಇನ್ನೂ ಒಂದು 2-3 ಸ್ಪೂನಷ್ಟು ಬೆಲ್ಲನ ಆ್ಯಡ್ ಮಾಡ್ಕೋಬೋದು. ಓಕೆ, ಈಗ ಬೆಲ್ಲ ಕರಗೋವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಆ್ಯಂಡ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕೆಲವೊಬ್ರು ಇದಕ್ಕೆ ನೀರು ಇಲ್ಲ ಹಾಲನ್ನು ಆ್ಯಡ್ ಮಾಡ್ತಾರೆ ಬೇಗ ಕರಗಬೇಕು ಅಂತ. ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲೇ ನೀವು ಮಿಕ್ಸ್ ಮಾಡ್ತಾ ಹೋಗಿ. ಕೊಬ್ಬರಿಲಿರೋ ಮಾಯಿಶ್ಚರಿಂದ ಬೆಲ್ಲ ಕರಗೋಗುತ್ತೆ. ಇನ್ ಕೇಸ್ ನೀವೇನಾದರೂ ನೀರು ಇಲ್ಲ ಹಾಲನ್ನು ಆ್ಯಡ್ ಮಾಡಿದ್ರೆ ಮತ್ತೆ ಸ್ಟಫಿಂಗ್ ಗಟ್ಟಿ ಆಗೋವರೆಗೂ ವೇಟ್ ಮಾಡಬೇಕಾಗುತ್ತೆ. ಸೊ ಈ ಥರ ಮಾಡೋದ್ರಿಂದ 2 ನಿಮಿಷದಲ್ಲಿ ಸ್ಟಫಿಂಗ್ನ ರೆಡಿ ಮಾಡ್ಕೋಬೋದು. ಓಕೆ, ಸ್ಟಫಿಂಗ್ ರೆಡಿಯಾಗಿದೆ. ನೆಕ್ಸ್ಟ್ ಈಗ ಹಿಟ್ಟನ್ನ ರೆಡಿ ಮಾಡ್ಕೊಳ್ಳೋಣ ಮೋದಕ ಮಾಡೋಕ್ಕೆ. ಇಲ್ಲಿ ನಾನು ಮೈದಾ ಹಿಟ್ಟು ಯೂಸ್ ಮಾಡ್ತಾ ಇಲ್ಲ, ಹಾಗೆ ಅಕ್ಕಿ ಹಿಟ್ಟು ಸಹ ಯೂಸ್ ಮಾಡ್ತಾ ಇಲ್ಲ. ನಾರ್ಮಲ್ ಆಗಿ ನಾವು ಮನೇಲಿ ಮಾಡ್ತೀವಲ್ಲ ಚಪಾತಿ, ಅಂದರೆ ಗೋಧಿ ಹಿಟ್ಟಿಂದ ನಾನು ಇವತ್ತು ಮೋದಕನ ಮಾಡ್ತಾ ಇದ್ದೀನಿ. ಸೊ ಚಪಾತಿನ ಮಾಡೋಕೆ ಹಿಟ್ಟನ್ನ ನಾವು ನೀರಿನಲ್ಲಿ ಕಲ್ಸ್ಕೊಂತೀವಲ್ವಾ, ಆದರೆ ಮೋದಕ ಮಾಡೋಕೆ ಸ್ಪೆಷಲ್ ಆಗಿ ನಾವು ಹಿಟ್ಟನ್ನ ಹಾಲಿನಲ್ಲಿ ಕಲ್ಸ್ಕೊಳ್ಳೋಣ. ಸೊ 1 ಕಪ್ಪಷ್ಟು ಗೋಧಿ ಹಿಟ್ಟಿಗೆ 1/4 ಕಪ್ಪಷ್ಟು ಹಾಲು ಸಾಕಾಗುತ್ತೆ. ಸೊ ಬ್ಯಾಚಸ್ ಆಗಿ ಹಾಕಿ ಕಲಿಸ್ಕೊಳ್ಳಿ. ಹಿಟ್ಟನ್ನು ತುಂಬ ನೀರಿಗೆ ಮಾಡ್ಕೋಬೇಡಿ, ಸ್ವಲ್ಪ ಗಟ್ಟಿಯಾಗಿರಬೇಕು. ಫಾರ್ ಎಕ್ಸಾಂಪಲ್ ನಾವು ಪೂರಿ ಮಾಡ್ತೀವಲ್ವ, ಹಿಟ್ಟು ಹೇಗೆ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ತೀವಲ್ವ, ಅದೇ ಥರ ಇದಕ್ಕೂ ಸಹ ನೀವು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ. ಆ್ಯಂಡ್ ಫೈನಲಿ 1 ಸ್ಪೂನಷ್ಟು ತುಪ್ಪನ ಹಾಕಿ ಒಂದು 10 ನಿಮಿಷ ಇದನ್ನು ನೆನೆಯೋಕೆ ಬಿಡೋಣ. ಸೊ 10 ನಿಮಿಷ ಇದನ್ನ ರೆಸ್ಟ್ ಮಾಡೋಕೆ ಬಿಟ್ಟರೆ ಹಿಟ್ಟು ಸಾಫ್ಟಾಗಿ ತುಂಬ ಚೆನ್ನಾಗಾಗುತ್ತೆ. ಆಗ ನೀವು ಈ ಹಿಟ್ಟಿಂದ ಮೋದಕನ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ನಾವು ಹಿಟ್ಟನ್ನ ಕಲಿಸ್ಬೇಕಾದ್ರೆ ಹಾಲು ಹಾಗೆ ತುಪ್ಪ ಹಾಕಿರೋದ್ರಿಂದ ಫ್ಲೇವರ್ ಸಹ ತುಂಬಾ ಚೆನ್ನಾಗಿರುತ್ತೆ. ರೈಟ್ ನಾವು ನನಗೆ ಈ ಫ್ಲೇವರ್ ಬರ್ತಾ ಇದೆ, ಅದರ ಘಮ ಬರ್ತಾ ಇದೆ, ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ. ಓಕೆ, ಸ್ವಲ್ಪ ಹಿಟ್ಟನ್ನ ತಗೊಂಡು ಈ ಥರ ಚಿಕ್ಕದಾಗಿ ಲಟ್ಟಿಸ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಾವು ಈಗ ಸ್ಟಫಿಂಗ್ನ ಮಾಡಿ ಮೋದಕ ಶೇಪ್ನ ಕೊಡೋಣ. ಸೊ ಮೋದಕ ಶೇಪ್ನ ಕೊಡೋಕೆ ನಾನು ಯಾವುದೇ ಮೌಲ್ಡ್ಸ್ ಯೂಸ್ ಮಾಡ್ತಾ ಇಲ್ಲ, ಏನು ಯೂಸ್ ಮಾಡ್ತಾ ಇಲ್ಲ. ಜಸ್ಟ್ ನಾನು ನಿಮಗೆ ಸಿಂಪಲ್ ಟ್ರಿಕ್ಸ್ನ ಹೇಳ್ತೀನಿ, ಅದನ್ನ ಫಾಲೋ ಮಾಡಿ ಪರ್ಫೆಕ್ಟ್ ಆಗಿರೋ ಮೋದಕನ ಮಾಡ್ಕೋಬೋದು. ಸೊ ನಾನು 2 ಈಸಿ ವೇಯಲ್ಲಿ ಮೋದಕ ಮಾಡೋದನ್ನ ತೋರಿಸ್ತೀನಿ, ನೀವು ಅಬ್ಸರ್ವ್ ಮಾಡಿ. ಇದನ್ನ ಮಾಡ್ತಾ ನಾನು ಆಗಲೇ ನಿಮ್ಗೆ ಹೇಳಿದ್ನಲ್ಲ ಸಂಕಷ್ಟಿ ವ್ರತದ ಬಗ್ಗೆ, ಅದ್ರ ಬಗ್ಗೆ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ತಿಂಗಳಕ್ಕೊಮ್ಮೆ ಬರೋ ಸಂಕಷ್ಟಿನ ತುಂಬಾ ಜನ ಮಾಡ್ತಾರೆ, ಆದ್ರೆ ಅದನ್ನ ಹೇಗೆ ಸ್ಟಾರ್ಟ್ ಮಾಡಬೇಕು, ಹೇಗೆ ಮುಗಿಸ್ಬೇಕು ಅನ್ನೋದು ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಹಾಗಾಗಿ ಅವರಿಗೆ ಇದು ತುಂಬಾನೇ ಯೂಸ್ ಆಗುತ್ತೆ ಅನ್ಕೊಂತೀನಿ. ಸೊ ಸಂಕಷ್ಟಿ ವ್ರತನ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ಮಂಗಳವಾರ ಬರೋ ಸಂಕಷ್ಟಿಯಿಂದನೇ ಸ್ಟಾರ್ಟ್ ಮಾಡಬೇಕು. ವರ್ಷದಲ್ಲಿ 1-2 ತಿಂಗಳು ಮಂಗಳವಾರ ಬರುತ್ತೆ. ಸೊ ಅದು ಯಾವ ತಿಂಗಳು ಅಂತ ನೀವು ನೋಡಿಕೊಂಡು ಸ್ಟಾರ್ಟ್ ಮಾಡಬೇಕಾಗತ್ತೆ. ಸೊ ಮೊದಲಿಗೆ ನಿಮ್ದೇನಾದರೂ ವಿಶಸ್ ಇಲ್ಲ ಆಸೆಗಳಿದ್ರೆ ಅದನ್ನ ಮನಸ್ಸಲ್ಲೇ ದೇವರಿಗೆ ಕೇಳ್ಕೊಂಡು, ಅಂದರೆ ಗಣಪತಿಗೆ ಕೇಳ್ಕೊಂಡು ವ್ರತನ ಸ್ಟಾರ್ಟ್ ಮಾಡಿ. ಫಾರ್ ಎಕ್ಸಾಂಪಲ್ ನಿಮ್ಗೆ ಏನಾದರೂ ಜಾಬ್ ಬೇಕಿತ್ತು ಅಂದರೆ ಸೊ ಮನಸ್ಸಲ್ಲೇ ಕೇಳ್ಕೊಂಡು ಸ್ಟಾರ್ಟ್ ಮಾಡಿ. ಸೊ ಬೆಳಗ್ಗೆಯಿಂದ ರಾತ್ರಿವರೆಗೂ ಉಪವಾಸನ ಮಾಡಬೇಕಾಗುತ್ತೆ, ನಿರ್ಜಲ ಉಪವಾಸನ ಮಾಡಬೇಕಾಗುತ್ತೆ. ಮನೇಲಿ ಏನಾದರೂ ಗಣಪತಿ ವಿಗ್ರಹ ಇದ್ದರೆ ಅದಕ್ಕೆ ಅಭಿಷೇಕನ ಮಾಡಿ 21 ಗರಿಕಿನ ದೇವರಿಗೆ ಅರ್ಪಿಸಿ. ಗಣಪತಿಗೆ ಗರಿಕೆ ಅರ್ಪಿಸೋದು ತುಂಬಾ ಶ್ರೇಷ್ಠ, ಹಾಗಾಗಿ ಮರೀದೆ ಇದನ್ನು ಮಾಡಿ. ಆ ನಂತರ ಸಂಜೆ ಹತ್ರದಲ್ಲಿರೋ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ, ತುಂಬಾನೇ ಒಳ್ಳೆಯದು. ಆ ನಂತರ ರಾತ್ರಿಗೆ ಇದೇ ತರ ಮೋದಕನ ಮಾಡ್ಕೊಳ್ಳಿ. 11 ಮಾಡ್ಕೊಳ್ಳಿ, ಇಲ್ಲಾಂದ್ರೆ 21 ಮೋದಕನ ಮಾಡ್ಕೊಳ್ಳಿ.
11 ಮೋದಕ ಮಾಡ್ಕೊಳ್ತಾ ಇದ್ರೆ ಅದರಲ್ಲಿ 10 ಮೋದಕದಲ್ಲಿ ನೀವು ಈ ಸ್ಟಫಿಂಗ್ ಏನ್ ಮಾಡ್ಕೊಂಡಿದೀವಲ್ಲ, ಕೊಬ್ಬರಿ ಬೆಲ್ಲದ ಸ್ಟಫಿಂಗ್, ಇದನ್ನ ತುಂಬಿ, ಇನ್ನು 1 ಮೋದಕದಲ್ಲಿ ಉಪ್ಪನ್ನ ತುಂಬಿ, ಇದನ್ನ ನೀವು ಭಕ್ತಿಯಿಂದ ಮಾಡಿ ದೇವರಿಗೆ ಅರ್ಪಿಸಿ, ಆ ನಂತರ ರಾತ್ರಿಗೆ ಚಂದ್ರನ ದರ್ಶನ ಆದ ನಂತರನೇ ನೀವು ಈ ಪ್ರಸಾದನ ಸೇವಿಸ್ರಿ. ಸೊ ಒಂದಾದ್ಮೇಲೆ ಇನ್ನೊಂದು ಮೋದಕನ ತಿಂತಾ ಹೋಗಿ. ಆದರೆ ಉಪ್ಪಿನ ಮೋದಕ ಯಾವಾಗ ಬರುತ್ತಲ್ವ ಆಗ ಅಲ್ಲಿಗೆ ಸ್ಟಾಪ್ ಮಾಡಿಬಿಡಿ. ಸೊ ಇದರಿಂದ ಗೊತ್ತಾಗುತ್ತೆ ನೀವೇನು ವಿಶ್ ಮಾಡ್ಕೊಂಡಿದ್ದೀರಲ್ವ, ಅಂದರೆ ನೀವೇನು ಕೇಳ್ಕೊಂಡಿದ್ದೀರಲ್ವ ಅದು ಕೆಲಸ ಬೇಗ ಆಗುತ್ತೋ ನಿಧಾನ ಆಗುತ್ತೋ ಅಂತ ನಿಮಗೆ ಗೊತ್ತಾಗುತ್ತೆ. ಇದು ಒಂದು ನಮ್ಮ ಹಳೆ ಕಾಲದ್ದು ನಮ್ಮ ಹಿರಿಯರು ಮಾಡ್ತಿದ್ದಿದ್ದು ವ್ರತ, ಅದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈ ವ್ರತದ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಹಾಕಿ. ಐ ವಿಲ್ ಬಿ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಓಕೆ, ಬ್ಯಾಕ್ ಟು ದ ರೆಸಿಪಿ. ನೋಡಿದ್ರಲ್ಲ ಮೋದಕ ಮಾಡ್ಕೊಳ್ಳೋದು ಹೇಗೆ ಅಂತ. ಹಾಗೆ ಈ ಗಣೇಶ ಚತುರ್ಥಿ ಸ್ಪೆಷಲ್ ಆಗಿ ನನ್ನ ನೆಕ್ಸ್ಟ್ ರೆಸಿಪಿ ಮಸಾಲೆ ವಡೆ, ತುಂಬ ಟೇಸ್ಟಿಯಾದ ರೆಸಿಪಿ ಇದು. ಸೊ ಸ್ಕಿಪ್ ಮಾಡದೆ ಈ ರೆಸಿಪಿನ ನೋಡಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಆಗಲೇ ನಾನು ಚಿಪ್ಪನ್ನ ಬಿಸಾಕಬೇಡಿ, ಅದು ನಮ್ಮ ನೆಕ್ಸ್ಟ್ ರೆಸಿಪಿನ ಕಂಟಿನ್ಯೂ ಮಾಡುತ್ತೆ ಅಂತ ಹೇಳಿದ್ನಲ್ಲ. ಸೊ ಇವತ್ತು ನಾನು ಮೋದಕನ ಇದೇ ಚಿಪ್ಪಲ್ಲಿಟ್ಟು ಇದನ್ನು ಸ್ಟೀಮ್ ಮಾಡಿದ್ದೀನಿ. ಸೊ ತುಂಬ ಅಂದರೆ ತುಂಬ ಸಖತ್ತಾಗಿದೆ ನೋಡಿ. ಸೊ ಈ ಮೆಥಡಲ್ಲಿ ಮೋದಕ ಮಾಡೋದು ನೀವೆಲ್ಲಾದರೂ ನೋಡಿದರೆ ಪ್ಲೀಸ್ ಕಮೆಂಟ್ ಮಾಡಿ. ಓಕೆ, ಇದೇ ಥರ ಎಲ್ಲದನ್ನು ಮಾಡ್ಕೊಂಡಿದ್ದೀನಿ ನಾನು. ಸೊ 10 ಮಿನಿಟ್ಸ್ ನೀವು ಲೋ ಫ್ಲೇಮಲ್ಲಿ ಇದನ್ನು ಸ್ಟೀಮ್ ಮಾಡ್ಕೊಳ್ಳಿ, ತುಂಬ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಆ್ಯಂಡ್ ಫೈನಲ್ ಆಗಿ ಇದಕ್ಕೆ ತುಪ್ಪನ ಹಾಕಿ. ಸೊ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಈಗಲೇ ಒಂದು ಲೈಕ್ ಕೊಡಿ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಪ್ಲೀಸ್ ಶೇರ್ ಇಟ್ ವಿತ್ ಯೋರ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಓಕೆ ದೆನ್ ಸ್ಟೇ ಟ್ಯೂನ್. ಲೆಟ್ಸ್ ಮೀಟ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.